ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಭರ್ಜರಿಯಾಗಿ ಮಳೆ ಸುರಿದಿದೆ. ನದಿ, ಹಳ್ಳ, ತೊರೆಗಳಿಗೆ ಜೀವ ಕಳೆ ಬಂದಿದೆ. ಆದರೆ ಇದೇ ಮಳೆ ಹಲವು ಅವಾಂತರಗಳಿಗೂ ಕಾರಣವಾಗಿದೆ. ಬತ್ತಿ ಹೋಗಿದ್ದ ಹಳ್ಳಗಳಲ್ಲಿ ಭೋರ್ಗರೆತ, ಬರಿದಾಗಿದ್ದ ನದಿಗಳಲ್ಲಿ ನೀರಿನ ರಭಸ, ಮರಗಳು ಧರೆಗುರುಳಿವೆ, ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಕೃಷಿಕ ಮಳೆ ರಾಜ್ಯದ ಉದ್ದಗಲಕ್ಕೂ ಆರ್ಭಟಿಸಿದೆ. ಗಾಳಿ ಮಳೆ ಅಬ್ಬರ, ಧರೆಗುರುಳಿದ ಮರ, ವಿದ್ಯುತ್ ಕಂಬ, ತುಂಬಿ ಹರಿಯುತ್ತಿರುವ ಹಳ್ಳ, ಸೇತುವೆ ಮುಳುಗುವ ಆತಂಕ. ಬರದಿಂದ ಕಂಗಾಲಾಗಿದ್ದ ಕೊಪ್ಪಳದಲ್ಲಿ ಹಳ್ಳ ಹೇಗೆ ಬೋರ್ಗರಿಯುತ್ತಿದೆ ನೋಡಿ. ಗುಂಡೂರು ಬಳಿಯ ಹಳ್ಳ ತುಂಬಿ ಹರಿಯುತ್ತಿದೆ. ಲಕ್ಷ್ಮೀ ಕ್ಯಾಂಪ್ ಮತ್ತು ಗುಂಡೂರು ಸಂಪರ್ಕ ಸೇತುವೆ ಮುಳುಗಡೆಗೆ ಕೆಲವೇ ಅಡಿ ಬಾಕಿ ಇದೆ. ಕಾರಟಗಿಯಲ್ಲಿ 10ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ. ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದ್ದು ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ. 5ಕ್ಕೂ ಹೆಚ್ಚು ಅಂಗಡಿಗಳಿಗೆ ಹಾನಿ ಉಂಟಾಗಿದೆ. ಚಿಕ್ಕಮಗಳೂರಿನ ಮಳೆ ಆರ್ಭಟ ನದಿ ತೊರೆಗಳಿಗೆ ಜೀವ ಕಳೆ ತಂದಿದೆ. ಕಳಸಾಪುರ, ಬೆಳವಾಡಿ, ಕೆಬಿಹಾಳ್, ಈಶ್ವರಹಳ್ಳಿ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ತುಂಗಾ, ಭದ್ರಾ ಮತ್ತು ಹೇಮಾವತಿ ನದಿಗಳ ನೀರಿನ ಮಟ್ಟ ಏರಿಕೆಯಾಗ್ತಿದೆ. ಹಾರಿ ಹೋದ ಶೆಡ್ಗಳು, ಬೀದಿಗೆ ಬಿದ್ದ ಬದುಕು. ದಾವಣಗೆರೆಯ ದೊಡ್ಡಬಾತಿ ಬಳಿ ನಿರ್ಮಿಸಿದ ತಾತ್ಕಾಲಿಕ ಶೆಡ್ಗಳ ಶೀಟ್ಗಳು ಬಿರುಗಾಳಿಗೆ ಹಾರಿ ಹೋಗಿವೆ. 300ಕ್ಕೂ ಹೆಚ್ಚು ಕುಟುಂಬಗಳ ಜನರ ಬದುಕು ಬೀದಿಗೆ ಬಿದ್ದಿದ್ದು ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಧಾರಾಕಾರ ಮಳೆಗೆ ರಾಯಚೂರಿನ ಶಾಖವಾದಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ದವಸ ಧಾನ್ಯ ನೀರು ಪಾಲಾಗಿವೆ. ಅಲ್ಲದೆ ಬಿ ಯಲ್ದಾಪುರ ಗ್ರಾಮದ ಹಳ್ಳ ತುಂಬಿ ಹರಿಯುತ್ತಿದ್ದು ರಸ್ತೆ ಜಲಾವೃತವಾಗಿದೆ. ಇನ್ನು ಕೋಲಾರದ ಅಮ್ಮೇರಹಳ್ಳಿ, ಚೌಡದೇವನಹಳ್ಳಿಯಲ್ಲಿ ಭರ್ಜರಿ ಮಳೆ ಸುರಿದಿದೆ. ಮಳೆ ನೀರು ನುಗ್ಗಿ ರೈತ ಹರೀಶ್ ಬೆಳೆದಿದ್ದ ಟೊಮ್ಯಾಟೊ ಬೆಳೆ ನಾಶವಾಗಿದೆ. ಏನೇ ಹೇಳಿ, ಮಳೆಗಾಗಿ ಚಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದ ಜನರು ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9